ನಮ್ಮ ಹುಡುಗ ಫುಲ್ ರೊಚ್ಚಿಗೆ ಎದ್ಬಿಟ್ಟ ನೋಡ್ರಿ ಇಲ್ಲಿ ತಂದು ನಮ್ಗೆ ವರ್ಷಿಬಿಟ್ಟಿಯೋ. ಎಂತ ರೇಸನ ಇದು. ಸೊ ನಿನ್ನೆ ಕೊಟ್ಟಿರೋ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ರಾಜರಾಜೇಶ್ವರ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಮತ್ತೊಂದು ಟೆಂಪಲ್ ನೋಡಿಕೊಂಡು ಸೊ ಇವತ್ತು ನಾವು ಕಣ್ಣೂರಿಗೆ ಬಂದಿದ್ದೀವಿ. ಸೊ ಕಣ್ಣೂರಿಗೆ ನಿನ್ನೆ ನೈಟೇ ಬಂದಿದ್ದೀವಿ. ರೂಮ್ ಸಿಕ್ಕಾಪಟ್ಟೆ ಹುಡ್ಕೊಂಡ್ಬಿಟ್ವಿ. ಸೊ ಫೈನಲಿ ಈ ರೂಮಲ್ಲಿ ಉಳ್ಕೊಂಡಿದ್ವಿ. ಸೊ ರೇಟೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ರೂಮಿಂದ ಎಲ್ಲ ಕುಕ್ಕರು ಆಮೇಲೆ ಗ್ಯಾಸ್ ಎಲ್ಲ ತಂದಿದ್ವಿ. ಸೊ ಅದರಲ್ಲೇ ಅಡುಗೆ ಮಾಡ್ಕೊಂಡಿದ್ವಿ. 3 ದಿನದಲ್ಲಿ ಆಲ್ಮೋಸ್ಟ್ ಆಲು ದಿನಕ್ಕೆ 3-3 ಸಾವಿರ ಲೆಕ್ಕ ಉಳಿಸಿದ್ವಿ. 10 ಜನ ನಾವು ಬಂದಿರೋದು. ಸಿಕ್ಕಾಪಟ್ಟೆ ಅಮೌಂಟು ಸೇವ್ ಮಾಡಿದ್ದೀವಿ. ನಾನು ಮೊದಲೇ ಕರ್ರಾಗಿದ್ದೆ, ಇನ್ನೂ ಕರ್ರಾಗಿದ್ದೀನಿ. ಫೇಸ್ ವಾಶ್ ಎಲ್ಲ ಚಿಕ್ಕ ಬೆಳಕಣಾಗುತ್ತೆ ಹೋಗಲೇ ಎಂತ ನನಗೆ ಹೇಳಿದ್ದು. ಇವರೆಲ್ಲ ನಮ್ಮ ಅಡುಗೆ ಭಟ್ರು. ಇಲ್ಲೊಬ್ಬ ಇವನೊಬ್ಬ ಚಿತ್ರಾನ್ನ ಇವಾಗ ನಾವು ಹೊರಟಿರೋ ಪ್ಲೇಸ್ ಬಂದು ಮುಜಾ ಪಿಲಾಂಗಾಡ್ ಅಂತ ಹೇಳಿ ಪ್ಲೇಸ್ ಹೊರಟಿದ್ದೀವಿ. ಅದೊಂದು ಬೀಚ್ಗೆ ಹೊರಟಿದ್ದೀವಿ. ಸೊ ಆ ಬೀಚ್ ಹೆಂಗೈತೆ ಅಂತ ಇವತ್ತು ತೋರಿಸ್ತೀವಿ. ಸೊ ಇದೇ ರೂಮು, ಶ್ರೀ ವಿಚಿತ್ರ ಲಾಡ್ಜ್ ಅಂತೇಳಿ. ಹಂಗೆ ಪಕ್ಕಕ್ಕೆ ಪೆಟ್ರೋಲ್ ಬಂಕ್ ಇದೆ ನೋಡಿ. ಸೊ ಇವಾಗ ಟಿಫನ್ ಎಲ್ಲ ತಿನ್ಕೊಂಡು ನಾವು ಮುಜಾ ಪಿಲಾಂಗಾಡ್ಗೆ ಹೊರಟಿದ್ದೀವಿ. 1 hour later. ಇವಾಗ ಬೀಚಿಗೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಪ್ರೈಸ್ ಬಂದು 40 ರೂಪಾಯಿ ಐತೆ. ಅದ್ರ ಮ್ಯಾಗ ಹುಡಿ ಮಗ ಗಾಡಿ ಭಾಳ ಮುಂದೆ ಹೋಗಬೇಡಿ, ಮುಂದೆ ಆಳ ಇದೆ ಅಂತ. ಗುರು ಬೀಚ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ ನೋಡ್ರಿ. ಎಲ್ಲ ರೈಡರ್ಸು ಆಲ್ಮೋಸ್ಟ್ ಎಲ್ಲ ಕಾರು ಎಲ್ಲ ಹಿಂಗೆ ಬೀಚ್ ಸೈಡಿಂದಾನೇ ಬರ್ಬೋದು. ನಮ್ಮ ಹುಡುಗ ಫುಲ್ ರೊಚ್ಚಿಗೆ ಎದ್ಬಿಟ್ಟ ನೋಡ್ರಿ ಇಲ್ಲಿ. ಗಾಡಿ ತಂದು ನಮ್ಗೆ ವರ್ಷಿಬಿಟ್ಟಿಯೋ. ಏ ತಡಿಯ ಹೊಡ್ಕೊಳ್ಳ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಂತ ರೇಸನ ಇದು. ಥ್ಯಾಂಕ್ಸ್ ಬ್ರೋ. ಯಾವ ಊರು? ಮೈಸೂರಾ? ಥ್ಯಾಂಕ್ಸ್. ಹಾಂ ಇವರು ಬೈಕಲ್ಲಿ ಹೋಗೋದು ಇನ್ನೊಂಥರ ಕ್ರೇಜು. ಅದಕ್ಕೆ ಅವ್ರನ್ನ ಒಂದು ರೌಂಡ್ ಕೇಳ್ಕೊಂಡು ಬೈಕಲ್ಲಿ ಹೋಗ್ಬಂದ್ವಿ. ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದ್ರ ಡೀಟೇಲ್ಸ್ ಎಲ್ಲ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ.